ಈ ದಿನ ತಿಪ್ಪೂರು ಗ್ರಾಮದಲ್ಲಿ ಜಾತ್ರೆ ವಿಶೇಷವಾಗಿ ಜಾತ್ರೆ ಇಲ್ಲದ ಕಾರಣದಿಂದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ಜಾತ್ರಾ ಮಹೋತ್ಸವ ಪ್ರಯುಕ್ತವಾಗಿ ಅಭಿಷೇಕ ಮತ್ತು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲಾ ಕೋಮಿನ ಯುವಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಹಾಗೂ ಊರಿನ ಅನೇಕ ಪ್ರಮುಖ ನಾಗರಿಕರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಪೂಜೆಗೆ ಯಶಸ್ವಿಗೊಳಿಸುತ್ತಿದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಇನ್ನು ಮುಂದೆ ಹೆಚ್ಚಿನ ಸಹಕಾರವನ್ನು ಮಾಡಿ ದೇವಸ್ಥಾನ ಉದ್ಧಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ತಿಪ್ಪೂರು ಗ್ರಾಮಸ್ಥರಲ್ಲಿ ಬೇಡಿಕೊಳ್ಳುತ್ತೇವೆ. काले सव्याहात् पराक्रमः रामानुजाचार्य दिव्याज्ञा वर्धताम् अभिवर्धताम् रामानुजाचार्य दिव्याज्ञा प्रतिभासरमुज्ज्वलाम् दिगन्तं यातनीभूयात् साहि लोकैतैषणे श्रीमन्न श्रीरङ्ग श्रियमनुभद्रामनुदिनं श्रीमन्न श्रीरङ्ग श्रियमनुभद्रामनुदिनं संवर्धय नमो रामानुजाचार्य वेदान्तार्थप्रदायिने आत्रेय पद्मनाभाय दिशायिने रामानुजाचार्य ज्ञान वैराग्यभूषणम् ತಿಪ್ಪೂರು ಗ್ರಾಮದ ಜಾತ್ರೆ ಹಬ್ಬದ ಪ್ರಯುಕ್ತ ಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಜಾತ್ರೆಯ ಅಂಗದ ಪ್ರಯುಕ್ತ ಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಲಕ್ಷ್ಮೀನಾರಾಯಣ ಪಾದಕ್ಕೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕೆಂದು ತಿಪ್ಪೂರು ಗ್ರಾಮದ ಮತ್ತು ಅಕ್ಕಪಕ್ಕದ ಹಳ್ಳಿಯಿಂದ ಬಂದು ಆ ಪೂಜೆಗೆ ಯಶಸ್ವಿಯಾಗಿ ನಡೆಸಬೇಕೆಂದು ಮನವಿ. ತಿಪ್ಪೂರಿನ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪೂಜಾ ಸಮಗ್ರ ಪೂಜಾ ಕಾರ್ಯಕ್ರಮ ನಡೆಯುತ್ತಿದೆ. ತಿಪ್ಪೂರಿನ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಗೋಪುರ ಪ್ರಸಾದ ಕಾರ್ಯಕ್ರಮ ನಡೆದಿದೆ. ಇವತ್ತಿನ ಪೂಜಾ ಕಾರ್ಯಕ್ರಮ ಬಳೆ ಉಪ್ಪು ಮತ್ತು ಸಿಹಿ ತಿಂಡಿ ಕಡಲೆಪುರಿ ಜುಲಾಬಿ ಅಂಗಡಿ. ಜುಲಾಬಿ ಗಣೇಶಣ್ಣ ಅಂಗಡಿ ಅಂದ್ರೆ ಫೇಮಸ್ ಆಗ ಜಾತ್ರೆ ಅಂದ್ರೆ. ಹಾಕಿದ್ದೀನಿ ಆದ್ರೆ ನೀವು ನೋಡಿಲ್ಲ ಅಷ್ಟೇ. ಮ್ಯೂಸಿಕ್ ಪುಂಜ ಕನ್ನಡಿಗ ಅಂತ ಹೇಳ್ಬೇಕು. ಮ್ಯೂಸಿಕ್ ಪುಂಜ ಕನ್ನಡಿಗ ಅಂತ ಯೂಟ್ಯೂಬಲ್ಲಿ ಇರ್ತದೆ. ನಮ್ಮ ಪ್ರೀತಿಯಿಂದ ಒಂದು ಜುಲಾಬಿ ಕೊಡ್ತಾ ಇದಾರೆ ನೋಡಿ. ಥ್ಯಾಂಕ್ಸ್. ಇನ್ನೇ ಸೂಪರ್ ಆಯ್ತಾ.